ನಮಗೆ ಕಣ್ಣಿಗೆ ಕಾಣದಲ್ಲೇ ಇರ್ತಕ್ಕಂಥ ಎಷ್ಟೋ ಕೋಟ್ಯಾಂತರ ಜನಗಳು ಇರ್ತಾರೆ. ಅವರೆಲ್ರಿಗೂ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇನೆಯ, ದಯವಿಟ್ಟು ಬಂದು ಎಲ್ಲರೂ ಸೇರಿಕೊಂಡು ಮುಂದೆ ಏನಾದರೂ ಒಂದು ನಾವು ದಾರಿಯನ್ನು ಕಂಡ್ಕೋಬೇಕಾಗಿದೆ. ದಯವಿಟ್ಟು ಎಲ್ಲರೂ ಸೇರ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ. ಕುಮಾರಸ್ವಾಮಿ ಅವರು ಹೇಳಿದ್ರು, ಕಾಂಗ್ರೆಸ್ನವರು 5 ಜನ್ಮಗಳಾಗುವಷ್ಟು ಆಸ್ತಿಯನ್ನ ಮಾಡ್ಕೊಂಡಿದ್ದಾರೆ ಅಂತ. ಅವ್ರು ಹೇಳಿದ್ದು ಕಾಂಗ್ರೆಸ್ನವರು 5 ಜನ್ಮಕ್ಕಾಗುವಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅವರೆಷ್ಟು ಜನ್ಮಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಿಲ್ಲ. ಇದು ಅವರ ಬುದ್ಧಿವಂತಿಕೆ. ಕಾಂಗ್ರೆಸ್ನವರು ಹಣವನ್ನು ಏರ್ಲಿಫ್ಟ್ ಮಾಡ್ತಾರೆ, ವರ್ಗಾವಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡ್ತಾರೆ. ಹೀಗೆ ಒಬ್ಬರ ಮೇಲೆ ಒಬ್ಬರು ಆರೋಪಗಳು ಇದು ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥದ್ದು. ಅದರಿಂದ ಇವತ್ತು ನಾವು ಇದನ್ನ ಚರಿತ್ರೆಯನ್ನು ನೋಡ್ತಾ ಕೂತ್ಕೊಂಡು ಇದು ಹೇಳೋದನ್ನ ಕೇಳೋದನ್ನ ಕೂತ್ಕೊಂಡ್ರೆ ಆಗೋದಿಲ್ಲ. ಈಗ ಗಂಭೀರವಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾಳೆ ದಿವಸ ನೀರಿಗೆ ಹಾಹಾಕಾರವಾಗ್ಬೋದು, ಇನ್ನು ಅನ್ನೋದಕ್ಕೆ ನಮಗೆ ತೊಂದರೆ ಆಗ್ಬೋದು. ಈ ರೀತಿಯಲ್ಲಿ ನಾವು ಏನು ಪ್ರಾಕೃತಿಕವಾಗಿ ಕೆಲವು ಸಂಪತ್ತುಗಳನ್ನು ನಾವು ಉಳಿಸ್ಕೊಳ್ಳಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಮತ್ತು ಮುಂದಿನ ಜನಾಂಗಕ್ಕೆ ನಾವು ಏನಾದರೂ ನಾವು ಕೃಷಿ ಭೂಮಿ, ನೀರು